ಹಾಯ್ ಜನರೇ, ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ದು ಮುತ್ತುದು ಬ್ರೇಕಪ್ ಆಯ್ತು. ಬ್ರೇಕಪ್ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಜನರೇ, ಎಷ್ಟೊಂದ ಸಹಿಸ್ಕೋಬೇಕು. ನಾನು ಅವ್ನು ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ, ಎಲ್ಲದಕ್ಕೂ ಆಗಿದ್ದೀನಿ, ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದೀನಿ. ಅವನು ನನ್ ಎಲ್ಲ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ, ಬಟ್ ನನಗೇನು ಮಾಡಿಲ್ಲ. ಅದು ನಾನು ಅವನಿಗೆಲ್ಲ ಮಾಡಿದೀನಿ. ಪ್ರತಿಯೊಂದು ಎಲ್ಲಾ ತರ ಮಾಡಿ ಅವನು ನನಗೆ ಎಲ್ಲ ಮುಂದೆ ಅವಮಾನ ಮಾಡೋದು ಲೈವ್ ಅಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬಂದಿ ಸಿಂಪತಿ ಗಿಡ್ಸ್ಕೊಂತೀನಿ ಅಂತೆಲ್ಲ ಮಾತು ಹೇಳೋದು. ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಂದ ಅದು ಬೇರೆ ಇದು ಬೇರೆ ಎಲ್ಲೋ ಸಪರೇಟ್ ಬರೀ ನಾಟಕ ಅಷ್ಟೇ. ಬಂದಿದ್ದೀನಿ, ಏನ್ ಮಾಡಿದೀನಿ ಎಲ್ಲ ಗೊತ್ತಿದೆ. ನನ್ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು, ದಿನ ನನಗೆ ಕಿರಿಕಿರಿ ಆಗೋದು. ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ. ಇವಾಗ ತುಂಬಾ ಬದಲಾಗಿದ್ದಾನೆ. ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಜನರೇ. ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ. ಆದ್ರೆ ನನಗೆ ತುಂಬಾ ಬೇಜಾರಾಗಿದ್ರು ವಿಷಯ ಏನು ಅಂದ್ರೆ, ನನ್ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ. ನನ್ನ ಫ್ರೆಂಡ್ ಅವನು. ನನಗೂ ಅವನು ಯಾವ ಸಂಬಂಧನೂ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಷ್ಟೇ. ನಾನು ಒಳ್ಳೆ ಫ್ರೆಂಡ್. ನಾನು ಒಳ್ಳೆ ಫ್ರೆಂಡ್ ಅಷ್ಟೇ, ಲವರ್ಸ್ ಅಲ್ಲ, ನಾವು ಫ್ರೆಂಡ್ ಅಷ್ಟೇ. ಸುನಿಲ್, ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ.